ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ನಿಮ್ಮ ಕೆಲಸವನ್ನು ಬೇರೆಯವರಿಗೆ ವಹಿಸೋದ್ರಿಂದ ನಷ್ಟವನ್ನು ಹೊಂದುತ್ತೀರಿ ಅಂತಕ್ಕಂತಹ ಫಲ. ಅಂದರೆ ಯಾವುದೋ ಒತ್ತಡದಿಂದಲೋ ಇಲ್ಲ ಸೋಮಾರಿತನದಿಂದಲೋ ಬೇಜವಾಬ್ದಾರಿಯಿಂದಲೋ ನೀವೇ ಮಾಡಬೇಕಾದಂತಹ ಕೆಲಸವನ್ನು ಪರ್ಯಾಯವಾಗಿ ಬೇರೆಯವರಿಗೆ ವಹಿಸಿ ಆ ಕೆಲಸದಿಂದ ಆಗಬೇಕಾದಂತಹ ಒಳಿತನ್ನು ನೀವು ಹಾಳು ಮಾಡಿಕೊಳ್ತೀರಿ, ಅದರಿಂದ ನಷ್ಟ ಆಗತ್ತೆ ಅನ್ನುವಂಥದ್ದು. ಹುಳಿ ಪದಾರ್ಥಗಳನ್ನು ಸೇವನೆ ಮಾಡಿ ಆರೋಗ್ಯದಲ್ಲಿ ವ್ಯತ್ಯಯಗಳನ್ನು ಮಾಡ್ಕೊಳ್ತೀರಿ. ಹಾಗಾಗಿ ಹುಳಿಯ ಅಂಶ ಹೆಚ್ಚಾಗಿರತಕ್ಕಂತಹ ಪದಾರ್ಥಗಳನ್ನು ಸೇವನೆ ಮಾಡುವಂಥದ್ದು ಬೇಡ ಅನ್ನುವಂಥದ್ದು. ಏನು ಸಾಮಾನ್ಯವಾಗಿ ಆಸಿಡಿಟಿ ಅಂತ ಏನು ಹೇಳ್ತೀವಿ, ಆ ರೀತಿಯ ಸಮಸ್ಯೆಯನ್ನು ಅನುಭವಿಸಬೇಕಾಗತ್ತೆ ಅನ್ನುವಂಥದ್ದು. ಸಾಯಂಕಾಲದ ಹೊತ್ತಿಗೆ ಎದೆ ನೋವು ಕಾಣಿಸ್ಕೊಳ್ಬಹುದು, ಅದರಿಂದ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಜೀವಭಯ ಏನು ಬೇಡ, ಆದರೆ ಗಮನವನ್ನು ಇಟ್ಟುಕೊಂಡು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ನಷ್ಟದಿಂದ ನಿಮ್ಮ ಮನಸ್ಸಿಗೆ ಆಘಾತವಾಗುವಂಥದ್ದು ಈ ದಿವಸದಲ್ಲಿ ಇದ್ದೇ ಇರುತ್ತೆ ಅನ್ನುವಂಥದ್ದು. ಮಾಡಬೇಕಾದಂತಹ ಕೆಲಸವನ್ನು ನೀವೇ ಆದಷ್ಟು ಮಾಡುವ ರೀತಿಯಲ್ಲಿ, ಅಥವಾ ನೀವು ಮುಂದೆ ನಿಂತು ಅಲ್ಲೇ ನಿಂತು ನಿಮ್ಮ ಕಣ್ಣೆದುರಿಗೆ ನಿಮ್ಮ ಕೆಲಸವನ್ನು ಮಾಡಿಸುವಂತಹ ಕೆಲಸಗಳಾಗಲಿ, ಯಾರಿಗೋ ವಹಿಸಿದ್ದೀನಿ ನಾನು ಅವರೇನೋ ಮಾಡ್ತಾರೆ ಅಂತಕ್ಕಂಥದ್ದು ಬೇಜವಾಬ್ದಾರಿ ಬೇಡ ಅಂತ ಅರ್ಥ. ಮಾರುತಿಯನ್ನು ಪ್ರಾರ್ಥನೆ ಮಾಡಿ, ಆ ಆಂಜನೇಯನ ಅನುಗ್ರಹ ನಿಮಗೆ ಸಂಪೂರ್ಣವಾಗಿದ್ದು ರಕ್ಷಣೆಯನ್ನು ಕೊಡಲಿ. ಶುಭವಾಗಿ. ವೃಷಭ ರಾಶಿ. ನಿಮ್ಮ ಹಿರೀಕರನ್ನು, ತಂದೆ ತಾಯಿಗಳನ್ನು ಗೌರವದಿಂದ, ಪ್ರೀತಿಯಿಂದ, ಸಂತೋಷದಿಂದ ನೋಡಿಕೊಳ್ಬೇಕು. ಯಾವಾಗ ಅವರ ವಯಸ್ಸಿಗೆ ಅನುಗುಣವಾಗಿ ನಾವು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತೇವೋ ಆಗ ಅವರಿಗೆ ತುಂಬ ಸಂತೋಷವಾಗುತ್ತೆ, ಮನಃಪೂರ್ವಕವಾಗಿ ಹರಸ್ತಾರೆ. ಅವರ ಒಂದು ಹಾರೈಕೆ ನಿಮ್ಮ ಜೀವನದಲ್ಲಿ ಉತ್ತಮವಾದಂತಹ ಒಂದು ಸ್ಥಿತಿಗತಿಯನ್ನು ಹೊಂದಲಿಕ್ಕೆ ಕಾರಣವಾಗುವಂಥದ್ದು. ಜನರಿಗೆ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರುತ್ತೆ, ಯಾವ ವಿಷಯವನ್ನು ಸಮರ್ಥವಾಗಿ ಎದುರಿಸಬಲ್ಲರು ಅಂತಕ್ಕಂತಹ ಅಭಿಮಾನದ ಮಾತುಗಳನ್ನು ಆಡ್ತಾರೆ. ನೀವು ಅದನ್ನು ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮತ್ತೆ ಮತ್ತೆ ಮಾಡಬೇಕಾಗತ್ತೆ. ನಿಮ್ಮ ಪ್ರಾಮಾಣಿಕ ಹಾಗೂ ಶಿಸ್ತುಬದ್ಧವಾದಂತಹ ಕೆಲಸ ಅಥವಾ ಒಂದು ನಿಮ್ಮ ಶಿಸ್ತಿನ ನಡವಳಿಕೆ, ಇದನ್ನು ಗುರುತಿಸಿ ಮೇಲಧಿಕಾರಿಗಳಾಗ್ಬೋದು, ಮನೆಯಲ್ಲಿ ಹಿರಿಯರಾಗಬಹುದು, ಆತ್ಮೀಯರಾಗ್ಬೋದು, ನಿಮಗೊಂದಷ್ಟು ಜವಾಬ್ದಾರಿ ಕೆಲಸಗಳನ್ನು ಕೊಡ್ತಾರೆ. ನೀವು ಆ ಕೆಲಸವನ್ನು ವಹಿಸಿಕೊಂಡ್ರೆ ಅದು ಬಹಳ ಸರಿಯಾಗಿ ಶಿಸ್ತುಬದ್ಧವಾಗಿ ನಾಜೂಕಾಗಿ ಆಗತ್ತೆ ಅನ್ನುವಂಥದ್ದು ಅವರ ಮನಸ್ಸಿನಲ್ಲಿ ಇರತಕ್ಕಂತಹ ಅಂಶ. ತಂದೆ ತಾಯಿ ಸಂತೋಷವಾಗಿದ್ದರೆ ನಿಮ್ಮ ಕಾರ್ಯ ಯಾವಾಗಲೂ ಕೂಡ ಯಶಸ್ಸನ್ನು ಹೊಂದುತ್ತೆ. ಹಾಗಾಗಿ ತಂದೆ ತಾಯಿಗಳನ್ನು ನಾವು ಬಹಳ ಪ್ರೀತಿಯಿಂದ, ಒಳ್ಳೆಯ ನಡವಳಿಕೆಯಿಂದ, ಒಳ್ಳೆಯ ಮಾತಿನಿಂದ ಸಂತೋಷಪಡಿಸಬೇಕು. ಸುಭಾಷಿತಕಾರರು ಸಂಸ್ಕೃತದಲ್ಲಿ ಅದನ್ನೇ ಹೇಳ್ತಾರೆ, ಯಃ ಪ್ರೀಣಯೇತ್ ಸುಚರಿತೈಃ ಪಿತರಂ ಸಪುತ್ರ. ಯಾರು ತನ್ನ ತಂದೆ ತಾಯಿಗಳನ್ನು ಅವರು ಜೀವಿತಾವಧಿಯಲ್ಲಿ ಸಂತೋಷವಾಗಿಡಿಸ್ತಾರೋ, ತಮ್ಮ ನಡವಳಿಕೆಯಿಂದ ಆಯಾ ವಯಸ್ಸಿಗೆ ಅನುಗುಣವಾದಂತಹ ವಿದ್ಯಾ, ಬುದ್ಧಿ, ಕೆಲಸ ಅಥವಾ ಒಳ್ಳೆಯ ನಡವಳಿಕೆ, ಬೇರೆಯವರಿಗೆ ಮಾರ್ಗದರ್ಶನವಾಗಿರತಕ್ಕಂಥದ್ದು, ಬೇರೆಯವರಿಗೆ ಆದರ್ಶವಾಗಿರತಕ್ಕಂಥದ್ದು, ಇವೆಲ್ಲವನ್ನು ನೋಡಿದಾಗ ನಿಜವಾದಂತಹ ಮಗ ಅಥವಾ ನಿಜವಾದಂತಹ ಮಗಳು ಅಂತಂದರೆ ಇವನೇ, ಇವಳೇ ಅನ್ನುವಂತಹ ಭಾವನೆ ಅವರ ಮನಸ್ಸಿಗೆ ನಾಟುವ ಹಾಗಿರಬೇಕು ಅನ್ನುವಂಥದ್ದು. ಹೆಚ್ಚಿನ ವಿಚಾರ ಸಂಗ್ರಹಕ್ಕೋಸ್ಕರವಾಗಿ, ಅಧ್ಯಯನಕ್ಕೋಸ್ಕರವಾಗಿ ನೀವು ಬೇರೆ ಬೇರೆ ಕಡೆ ವಿಚಾರಗಳನ್ನು ಮಾಡ್ಬೋದು, ಬೇರೆ ಕಡೆಗೆ ಹೋಗುವಂತಹ ಪ್ರಯತ್ನಗಳನ್ನು ನಡೆಸಬಹುದು. ಅದಕ್ಕೆ ಶುಭವಾದಂತಹ ಸಮಯ ಇದು ಅಂತ ಹೇಳಬಹುದು. ತಂದೆ ತಾಯಿಯರನ್ನು ವಿಶೇಷವಾಗಿ ಗೌರವಿಸಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅವರನ್ನು ಯಾವಾಗಲೂ ಕೂಡ ಪ್ರೀತಿಯಿಂದ, ಜಾಗ್ರತೆಯಿಂದ ನೋಡಿಕೊಳ್ತಕ್ಕಂತಹ ಕೆಲಸ ನಿಮ್ಮಿಂದ ಆಗಲಿ. ಶುಭವಾಗಿ. ಮಿಥುನ ರಾಶಿ. ಬೇರೆಯವರಿಗೆ ಏನಾದರೂ ಸಹಾಯ ಮಾಡಬೇಕು, ಸಮಾಜಕ್ಕೆ ಏನಾದರೂ ಒಳಿತನ್ನು ಮಾಡಬೇಕು, ನನ್ನ ಕರ್ತವ್ಯವನ್ನು ನಾನು ಮಾಡಬೇಕು ಅಥವಾ ನನ್ನ ಋಣವನ್ನು ನಾನು ತೀರಿಸ್ಕೊಳ್ಬೇಕು ಅನ್ನುವಂತಹ ಒಂದು ಮನೋಭಾವ ನಿಮ್ಮಲ್ಲಿ ಹುಟ್ಟುವಂಥದ್ದಾಗತ್ತೆ. ಶಾಶ್ವತವಾದಂತಹ ಗೌರವವಾಗಲಿ, ಅಂತಸ್ತನ್ನಾಗಲಿ ಹೆಚ್ಚಿಸ್ತಕ್ಕಂತಹದ್ದು ಈ ದಿವಸ ನಿಮಗೆ ಯಾವುದೋ ಸೂಚನೆಗಳು ಸಿಕ್ಕುವಂಥದ್ದು ಅಥವಾ ಧನಾತ್ಮಕವಾಗಿ ಆ ರೀತಿಯ ಅನುಕೂಲಗಳು ನಿಮಗೆ ಆಗುವಂಥದ್ದಾಗತ್ತೆ. ನಮ್ಮ ಧರ್ಮ, ನ್ಯಾಯ ಇದರ ಬಗ್ಗೆ ಸ್ವಲ್ಪ ಯೋಚನೆಯನ್ನು ಮಾಡ್ತೀರಿ. ಸನಾತನ ಧರ್ಮಕ್ಕೆ
ಎಲ್ಲಿ ಅಪಚ್ಯುತಿ ಆದರೂ ಕೂಡ ನೀವು ಅದನ್ನು ಸಹಿಸೋದಕ್ಕೆ ಒಪ್ಪುವುದಿಲ್ಲ ಅಥವಾ ಸಹಿಸೋದಕ್ಕೆ ನಿಮಗೆ ಮನಸ್ಸು ಬರೋದಿಲ್ಲ. ಅಲ್ಲಿ ನಿಮ್ಮ ಪ್ರಯತ್ನ ಅಥವಾ ನಿಮ್ಮ ಕೋಪ ಬಹಳ ಕೆಲಸವನ್ನು ಮಾಡ್ತಕ್ಕಂಥದ್ದಾಗತ್ತೆ. ಮಕ್ಕಳಿಗೆ ಮೊದಲಾಗಿ ಸರಿ ತಪ್ಪುಗಳ ಬಗ್ಗೆ ತಿಳುವಳಿಕೆಯನ್ನು ಹೇಳಿ, ಅವರನ್ನು ಸನ್ಮಾರ್ಗದಲ್ಲಿ ಹೋಗುವ ರೀತಿಯಲ್ಲಿ ನಿಮ್ಮ ಮಾತು ಪ್ರಬೋಧಗಳು ಇರಲಿ ಅಂತಕ್ಕಂಥದ್ದು. ಒಂದು ವೇಳೆ ಅವರನ್ನು ನಾವು ಸರಿಯಾದಂತಹ ಮಾರ್ಗದಲ್ಲಿ ಕಳಿಸ್ದಲೆ ಕೇವಲ ಏನೋ ಯಾವುದೋ ಸಂದರ್ಭ ಬಂದಾಗ ಏನೋ ಒಂದು ಮಾತನ್ನು ಹೇಳಿಬಿಡುವಂಥದ್ದು ಇದೆಯಲ್ಲ, ಅದು ಬದಲಾವಣೆಗೆ ಪರಿವರ್ತನೆಗೆ ಸರಿಯಾಗೋದಿಲ್ಲ ಅಂತ ಹೇಳಬೇಕಾಗತ್ತೆ. ಮನೆಯವರ ಒತ್ತಡಕ್ಕೆ ಮಣಿದು ಹೊಸ ವಾಹನವನ್ನು ಖರೀದಿ ಮಾಡೋದಕ್ಕೆ ಮುಂದಾಗ್ತೀರಿ. ನಿಮಗೆ ಇಷ್ಟ ಇರೋದಿಲ್ಲ, ಆದರೂ ಕೂಡ ಮನೆಯವರ ಒತ್ತಡ ಹೆಚ್ಚಾಗುವಂತಹ ಸಂದರ್ಭ, ಆ ಪ್ರಯತ್ನ ಅಥವಾ ಆ ಸಂಕಲ್ಪ ನಿಮ್ಮಿಂದ ಆಗುವಂಥದ್ದಾಗತ್ತೆ. ಕುಟುಂಬದವರು ಬಹಳ ಸಂತೋಷವಾಗಿರತಕ್ಕಂತಹ ದಿವಸ. ಅವರು ಅಂದುಕೊಂಡಂತಹ ಕೆಲಸ ಆಯಿತು ಅಂತಾದರೆ ಸ್ವಾಭಾವಿಕವಾಗಿ ಸಹಜವಾಗಿ ಸಂತೋಷವನ್ನು ಹೊಂದುತ್ತಾರೆ ಅಂತಕ್ಕಂತಹದ್ದು. ಶ್ರೀಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ನೀವು ಯೋಜನೆ ಹಾಕ್ತಕ್ಕಂಥದ್ದು, ನೀವು ಮಾಡುವಂತಹ ಕೆಲಸ ಅಥವಾ ನಿಮ್ಮ ಒಂದು ಒಳ್ಳೆಯತನ ಬೇರೆಯವರಿಗೆ ಅನುಕೂಲವಾಗುತ್ತೆ, ನಿಮಗೆ ಸ್ವತಃ ನಷ್ಟವಾಗ್ತಕ್ಕಂಥದ್ದು. ಹಾಗಾಗಿ ಆ ಒಂದು ವಿವೇಚನೆಯನ್ನು ಇಟ್ಟುಕೊಂಡು ನೀವು ಕೆಲಸವನ್ನು ಮಾಡಬೇಕು. ಅಂದರೆ ಸ್ವಾರ್ಥಪರರಾಗಬೇಕು ಅನ್ನುವಂತಹ ಅರ್ಥ ಬೇಡ. ನನಗೆ ಯಾವ ರೀತಿಯಲ್ಲಿ ಅನುಕೂಲವಾಗುತ್ತೆ ಅಥವಾ ನನಗೆ ಏನೂ ನಷ್ಟ ಆಗೋದಿಲ್ವಾ ಅನ್ನುವಂಥದ್ದು ಯೋಚನೆಯಲ್ಲಿ ಇರಲಿ ಅಂತ ಅರ್ಥ. ನಿಮ್ಮ ನಂಬಿಕೆ ಯಾರ ಜೊತೆಯಲ್ಲಿ ಹೆಚ್ಚಾಗಿರುತ್ತೋ ಅಂತಹ ವ್ಯಕ್ತಿಗಳ ಜೊತೆಯಲ್ಲಿ ಮಾತ್ರ ಒಂದಷ್ಟು ಗೌಪ್ಯವಾದಂತಹ ವಿಚಾರಗಳನ್ನು ಚರ್ಚೆ ಮಾಡಿ. ಯಾರೋ ಬುದ್ಧಿವಂತರು ಅಂತಲೋ ವಿದ್ಯಾವಂತರು ಅಂತಲೋ ಅವರ ಜೊತೆಯಲ್ಲಿ ಮುಕ್ತವಾಗಿ ವಿಚಾರಗಳನ್ನು ಚರ್ಚೆ ಮಾಡಿದಾಗ ನೀವು ಗೌಪ್ಯವಾಗಿ ಇಟ್ಟಂತಹ ವಿಚಾರ, ಗೌಪ್ಯವಾಗಿ ಇಡಬೇಕಾದಂತಹ ವಿಚಾರ ಬಹಿರಂಗವಾದೀತು. ಸ್ವಲ್ಪ ಎಚ್ಚರಿಕೆ ಇರಲಿ ಅಂತಕ್ಕಂತಹದ್ದು. ಬೇರೆಯವರು ಆ ವಿಷಯದಿಂದ ಉಪಯೋಗವನ್ನು ಪಡ್ಕೊಳ್ತಾರೆ, ಈ ರೀತಿಯಲ್ಲಿ ನಿಮಗೆ ನಷ್ಟ ಕಾಣುವಂಥದ್ದಾಗತ್ತೆ. ಕೆಲಸದ ಒತ್ತಡ, ಮಾನಸಿಕವಾದಂತಹ ಹಿಂಸೆ, ದೈಹಿಕವಾದಂತಹ ತೊಂದರೆ ಇವೆಲ್ಲವನ್ನು ಈ ದಿವಸ ಹಂತ ಹಂತವಾಗಿ ನೋಡಬೇಕಾದಂಥದ್ದಾಗತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ನಿಮಗೆ ಕಾಡುವಂಥದ್ದು. ಆರೋಗ್ಯ ಸಮಸ್ಯೆ ಯಾವಾಗ ಪ್ರಬಲವಾಗುತ್ತೆ, ಉಲ್ಬಣವಾಗುತ್ತೆ, ಆಗ ನಿಮ್ಮೆಲ್ಲ ಕೆಲಸಗಳಿಗೆ ಸಮಸ್ಯೆಗಳಾಗುವಂಥದ್ದು. ಸಾಯಿಬಾಬಾರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.